ಪ್ರದೀಪ್ ಗ್ಯಾಸ್ ಅಂತ ಇದೆ, HP ಗ್ಯಾಸ್ ಏಜೆನ್ಸಿ. ಸೊ ಇದು ನಾವು ಬುಕ್ ಮಾಡಿದ್ದು 26 ಫೆಬ್ರವರಿಗೆ. ಇದುವರೆಗೂ ಯಾವುದೇ ಕಾರಣಕ್ಕೂ ಯಾವ್ದು ಸ್ಪಂದಿಸ್ತಾ ಇಲ್ಲ. ಲ್ಯಾಂಡ್ಲೈನ್ ಫೋನ್ ಮಾಡ್ತಾ ಇದೀವಿ, ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಗೆ ಯಾರು ಡೆಲಿವರಿ ಕೊಡ್ತಾರೆ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಬಂದ್ ಕೇಳಿದ್ರೆ ನೆಗ್ಲಿಜೆನ್ಸ್ ಆಗಿ ಆನ್ಸರ್ ಮಾಡ್ತಾರೆ. ಡೋರ್ ಲಾಕ್ ಮಾಡ್ಕೋತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ 9:30 to 5:30 ಅಂತ ಬರ್ತಿದ್ದಾರೆ. ಯಾವುದೇ ಲಂಚ್ ಅವರ್ ಮೆನ್ಷನ್ ಮಾಡಿಲ್ಲ. ಕೇಳಿದ್ರೆ ಲಂಚ್ ಅವರ್ ಓಕೆ ವೆಯ್ಟ್ ಮಾಡಿ, ಎಷ್ಟೊತ್ತಿಂದ ವೆಯ್ಟ್ ಮಾಡಿ, ಹಾಫ್ ಅನ್ ಅವರ್ 1 ಅವರ್ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಸ್ಟಿಲ್ ದರ್ ಇಸ್ ನೋ ರೆಸ್ಪಾನ್ಸ್. ಮ್ಯಾನೇಜರ್ ಕೇಳಿದ್ರೆ ವೆಯ್ಟ್ ಮಾಡ್ರಿ ಅಂತ ನೆಗ್ಲಿಜೆನ್ಸ್ ಆಗಿ ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗ್ತಾರೆ. ಕರೆಕ್ಟ್ ಆಗಿ ಯಾರೂ ರಿಪ್ಲೈ ಮಾಡ್ತಾ ಇಲ್ಲ. ಗ್ಯಾಸ್ ಅಂತೂ ಬಂದೇ ಇಲ್ಲ. ಸಿಂಗಲ್ ಗ್ಯಾಸ್ ಆದ್ರೆ ನಾವು ಏನ್ ಮಾಡ್ಬೇಕು? ಮಕ್ಕಳ ಮನೆಯೆಲ್ಲ ಕರ್ಕೊಂಡು ಕೂತಿದೀವಿ ನಾವಿಲ್ಲಿ. ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಗ್ಯಾಸ್ ಕಂಪ್ನಿ ಕ್ಲೋಸ್ ಮಾಡಿಸಿಲ್ಲ, ನಮ್ಗೆ ಗ್ಯಾಸ್ ಕೊಡಿಸ್ಕೊಡಿ ಅಷ್ಟೇ. ಬಂದಿದ್ದೀವಿ, ಬುಕ್ ಮಾಡಿದೀವಿ. ಮೊನ್ನೆ ಲಾಸ್ಟ್ ವೀಕ್ ಬುಕ್ ಮಾಡಿದೀವಿ. ಅದು 2 ಸತಿ ಕ್ಯಾನ್ಸಲ್ ಆಯ್ತು ನಮ್ದು. ಆನ್ ರಿಕ್ವೆಸ್ಟ್ ಆಫ್ ಕಸ್ಟಮರ್ ಅಂತ ಮೆಸೇಜ್ ಬಂದಿತ್ತು. ಆಮೇಲೆ ಮತ್ತೆ ಬುಕ್ ಮಾಡಿದ್ರೆ ಅವರು ಗ್ಯಾಸ್ ಕೊಟ್ಟಿಲ್ಲ. ಮೊನ್ನೆ ಬಂದು ಹೋಗಿದೆ, ನಾಳೆ ಕಳಿಸ್ತೀನಿ ಅಂದ್ರು. ನಾಳೆ ಇಲ್ಲ, ಇವತ್ತಿಲ್ಲ. ಇವತ್ತು ಆ ಗ್ಯಾಸ್ ಡೆಲಿವರಿ ಬಾಯ್ ಫೋನ್ ಮಾಡಿದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ತುಂಬಾ ಕಷ್ಟ ಆಗ್ತಾ ಇದೆ. ನಮ್ದು ಸಿಂಗಲ್ ಸಿಲಿಂಡರ್, ಒಂದೇ ಸಿಲಿಂಡರ್ ಇದೆ, ಖಾಲಿ ಆಗಿದೆ ಅಲ್ಲ. ಒಂದೇ ಸಿಲಿಂಡರ್ ಇದೆ, 1-2-3 ಡೇಸ್ಗೆ ಆಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ, ಅದು ಹೇಳ್ತೇವೆ. 26 ಫೆಬ್ರವರಿ ಲಾಸ್ಟ್ ಮಂತ್ ಮಾಡಿದ್ವಿ ಆರ್ಡ್ರು. ಇನ್ನೂ ಬಂದಿಲ್ಲ ಗ್ಯಾಸ್. ವೆಯ್ಟ್ ಮಾಡ್ತಿದ್ವಿ, ಅದಕ್ಕೋಸ್ಕರ ಇಲ್ಲೇ ಡೈರೆಕ್ಟಾಗಿ ಇದಕ್ಕೆ ಬಂದ್ವಿ. ಇನ್ನೂ ಅವರು ಯಾವ್ದು ರೆಸ್ಪಾನ್ಸ್ ಕೊಡ್ತಿಲ್ಲ. ಮ್ಯಾನೇಜರ್ ಕೇಳಿದ್ರು ಮ್ಯಾನೇಜರ್ ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ಸೊ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ.